ಈಗ ಇದಕ್ಕೆ ಅವ್ರು ಏನು ಆರ್ಡರ್ ತಂದಾರ ಸರ್ ಈಗ ಆ ಲೆಟರ್ ತೋರಿಸತ್ತೆ ಸರ್ ಆ ಪ್ರಕಾರ ನಾವು ಬೇಕಾದ್ರೆ ಫಾಲೋ ಮಾಡೋದು ನಮ್ಮನ್ನು ಬರ್ದು ಕೋಡ್ ಆಫ್ ಕಂಡಕ್ಟ್ ಆಗಿದ್ದರಿಂದ ನಾವು ಇದ್ರ ಬಗ್ಗೆ ಇದು ಮಾಡಲ್ಲ ರೈತರು ಕಷ್ಟ ಇದು ಇವರು ಈಗ ಹೇಳ್ತಾರೆ ಇವ್ರನ್ನ ಕಷ್ಟ ಹೇಳ್ತಾರಲ್ಲ ಅವ್ರಿಗೆ ಅವ್ರು ಬಂದ್ರೆ ನಮಗೆ ಎಫೆಕ್ಟ್ ನಾವು ಕೂಡ ಒಂದು ಸೀನಿಯರ್ ಪೊಸಿಷನಲ್ಲಿ ಇದ್ದೀವಿ. ನಾನು ಮಾತಾಡೋದು ಕೂಡ ಅಷ್ಟೇ ಎಫೆಕ್ಟ್. ಈಗ ಸೀನಿಯರ್ ಡೆಸಿಗ್ನೇಷನ್ ಪೂರ ಹೇಳಿ ಸರ್. ಸರ್ ಈಗ ನಿಮಗೆ ಗೊತ್ತಿರೋ ಹಾಗೆ 1.5 ವರ್ಷದಿಂದ ಹೋರಾಟ ರೈತರು ಮಾಡ್ತಾರೆ. ಇದು ನಾಟ್ ಓನ್ಲಿ ಕನ್ಸರ್ನ್ ಟು ದಿ ಸೇಡಂ ರೈತರು ಮತ್ತು ಸೇಡಂ ರೈತರ ಜೊತೆಯಾಗಿ ಇವತ್ತು ಗೊತ್ತಂಥವ್ರು ಕೂಡ ಅವರು ಯಾವುದೋ ಪೊಲಿಟಿಕಲ್ ಅಲ್ಲ ಏನೋ ಮೂಮೆಂಟ್ ಇಲ್ಲ. ಅದೇ ನಾನು ಹೇಳೋದಕ್ಕೆ ಮತ್ತು AC ಅವರು ಆಲ್ರೆಡಿ ಲೆಟರ್ ಮಾಡ್ಯಾರ. RC ಅವ್ರ ಮೀಟಿಂಗಲ್ಲಿ ಕೂಡ ಆಯಿತು ನಾವು ಕೊಡ್ತೀವಿ ಅಂತ ಹೇಳಿ ಕೂಡ ಇಬ್ಬರು ಒಪ್ಕೊಂಡಿದ್ರು. ಯಾರು ಅವಾಗ ಸುಧೀರ್ ಅವ್ರು ಬಂದಿದ್ರು ಕರೆಕ್ಟಾ? ಮತ್ತು ಯಾರು ಬಂದರು? ಸೊ ಇಷ್ಟೆಲ್ಲ ಮೀಟಿಂಗ್ಗಳು ಆದಮೇಲೂ ಕೂಡ ಯಾಕೆ ಮೇಡಮ್ ಪಾಲನೆ ಅಂತ ಒಂದು ಸೆಕೆಂಡ್ನೇ ಪಾಯಿಂಟ್ ಸರ್, ನಾವು ಏನೇ ಕೇಳಿದ್ರು ಕೂಡ ಅದಕ್ಕೆ ಡಿಲೇ ಆಫ್ ವರ್ಕ್ ಯಾಕೆ ಅನ್ನಿಸ್ತದೆ? ಯಾಕೆ ಹಿಂಗೆ ಬಂದ್ ಮಾಡಿದ್ರೆ ಇದಕ್ಕೆ ನ್ಯಾಯ ಸಿಗ್ತದೆ? ಇಲ್ಲಪ್ಪ ನೀವು ಇದ್ರ ಪ್ರಕಾರ ನೀವು ತಪ್ಪಿಸ್ತಿದ್ರಿ ಅಂತ ಹಂಗಾರೆ ನೋಟಿಸ್ 200 ಮೀಟ್ರ್ ದೂರ 100 ಮೀಟ್ರ್ ದೂರ ಹಾಫ್ ಟಚ್ ಸಾಯ್ಬೇಕಾಯ್ತು ಜನ. ಈ ಟೈಪ್ ಯಾಕೆ ಕಂಪ್ನಿ ಅನ್ಯಾಯ ಮಾಡ್ಲಿಕ್ಕೆ? ಈಗ ನೀವು ಬಂದಾಗ ನೀರ ಪಾನಿ ಸಾತ ಪಾಪ ರೈತರು ಸರ್ ನೀವು ಭೂಮಿ ಕೊಟ್ಟರೆ ಫ್ಯಾಕ್ಟ್ರಿ ಬರಲಿ ಅಂತ ಕೊಟ್ರೆ ಏನು ಫ್ಯಾಕ್ಟ್ರಿ ಮುಚ್ಚೋದು ಯಾರು ಉದ್ದೇಶ ಇಲ್ಲ. ಉದ್ದೇಶ ಏನದ ನಿಮ್ಮದು ಉಲ್ಲಂಘನೆ ಏನೇನಾಗ್ಯಾವ ಅಂತೇಳಿ ಅವ್ರು ಹಾಕಿ ಕೇಳೋದು. ನೀವು ಸೀದಾ ಇದ್ರೆ ಬೇಡ, ನೀವು ಪಂಡಿತರಿದ್ದೀರಿ ಅಂತಂದ್ರೆ ಕಾನೂನಾಗಿ ಅವರು ಹೋರಾಟ ಮಾಡ್ತಾರೆ. ಇಲ್ಲಿ ನಿಮ್ಮ ಕಂಪನಿಗೆ ದಯಮಾಡಿ ಯಾವ ಥರ ಅವಾಗ ಹಿಂದಕ್ಕಾಲಿ ನಿಮ್ಮದೇ ಪ್ಲ್ಯಾಂಟ್ ತೊಗೊಂಡಿಲ್ಲ ಬರ್ತಲ್ಲ. ನಮ್ಮಲ್ಲಿ ಫರ್ತಾಬಾದ್ 6 ವಿಶಾಲ್ DC ಅವ್ರು ಇದ್ದಾಗ ಯಾವ ಟೈಪ್ ಲ್ಯಾಂಡ್ ಎಕ್ವೈರ್ ಮಾಡಿ ಒಳ್ಳೆ ರೇಟ್ 11 ಲಕ್ಷ ರೂಪಾಯಿ ಕೊಟ್ಟಿದ್ರು ಅವಾಗಿನ ಟೈಮ್ ಇರ್ಬೋದು. ಒಪ್ಪಿಗೆ ಇವೆಲ್ಲ ನೀವು 109 ಉಲ್ಲಂಘನೆ ಮಾಡಿ 1 ಕೋಟಿ ರೂಲ್ ಎಲ್ಲ ಅದಕ್ಕೆ ನಮಗೆ ಏನಾಗಬೇಕು ಸರ್? ಅದನ್ನು ಕಲಬುರಗಿ ಜಿಲ್ಲೆನೇ, ಕಲಬುರಗಿ ಜಿಲ್ಲೆ. ಇಲ್ಲಿ ರೈತರಿಗೆ ಒಂದು ಕಾನೂನು, ಅಲ್ಲಿ ರೈತರಿಗೆ ಒಂದು ಕಾನೂನು. ಯಾಕೆ ನೀವು ಅಲ್ಲಿ ಪ್ಲಾಂಟ್ ಹಾಕುತ್ತಿರಲ್ಲ? ಅದು ನಮ್ಮದೇ ತಾಲೂಕದ ಅಫಜಲ್ಪುರ. ಹೌದಿಲ್ಲ ಸರ್? ನಮಗೆಲ್ಲ ಬರ್ತಲ್ಲ ಏನೇನಾಗ್ಯದ ಏನು ನಿಮ್ಮ ಸುದ್ದಿರಿಗೆ ನಮಗೆಲ್ಲ ಬರ್ತದೆ. ನಾವು ಹೇಳೋದು ಅಲ್ಲೇನಾಗ್ಯದ ಇಲ್ಲೇನಾಗ್ಯದ ಅದೇ ಟೈಪ್. ಇಲ್ಲಿ ರೈತರಿಗೆ ಕೂಡ ನ್ಯಾಯ ಬೀಳುತ್ತಾರೆ. ಅವರು ಹಂಗೆ ಕೇಳತ್ತಾರೆ. ಮತ್ತು ಏನು ಜಾಬ್ ಕೊಡ್ತೀನಿ ಅಂತ ಕಮಿಟ್ಮೆಂಟ್ ಮಾಡಿದ್ರು ಅವ್ರು, ಏನು ಜಾಬ್ ಕಾರ್ಡ್ ಏನೋ ಕೊಡ್ತಾರೆ, ಜಾಬ್ ಕಾರ್ಡ್ಗಳು. ಆ ಜಾಬ್ ಕಾರ್ಡ್ಗಳು ತೊಗೊಂಡು ದುಡ್ಡು ತೊಗೊಂಡು ಅವ್ರು ಹೇಳ್ಸಕತ್ತೀನಿ. ಅಂಥ ಉದಾಹರಣೆಗಳು ಕೂಡ ಕೊಟ್ಟಿಲ್ಲ. ಈಗ 88 ಎಷ್ಟೋ ಮುಂದೆ ಕೊಡಬೇಕಾಗಿತ್ತಲ್ಲ, ಇನ್ನೂ 2 ವರ್ಷ ಅಂತ ಅದ್ರದ್ದು ಜಾಬ್ನು ಇನ್ನೂ ಪೆಂಡಿಂಗ್ ಐತಿ. ಸ್ಥಳೀಯರಿಗಾರ ಇಲ್ಲಿ ಭಾಳ ಕಡಿಮೆ. ಮತ್ತು ನೀವು HR ಇದ್ದೀರಿ ಸರ, ನೀವು ಈ ಸೆಕ್ಯೂರಿಟಿದವ್ರು ಇದ್ದವರಿಗೆ 12 ಗಂಟೆ ಡ್ಯೂಟಿ ತೊಗೋತೀರಿ. 1 ನಿಮಿಷ 12 ಗಂಟೆ ಡ್ಯೂಟಿ ತೊಗೊಳೋದು ಯಾರು ನಿಮ್ಮ ಲೇಬರ್ ವೇಜ್ ಬೋರ್ಡ್ ಒಳಗೆ ಇದು ಪರ್ಮಿಷನ್ ಅದ? ಹೌದಾಯ್ತು ಸರ್? 430 ಎಕರೆಯಿಂದ ರಿಸರ್ವ್ ಫಾರೆಸ್ಟ್ ಅದ, ಅದು ಪೇಪರ್ ಬೇಕು ನಮಗೆ. ನಿಮ್ಮ ಪರ್ಮಿಷನ್ ಕೊಟ್ಟದಲ್ಲ ಕ್ಯಾಬಿನೆಟ್ ಮೀಟಿಂಗ್ ಇದೆಲ್ಲ ಸೋಷಿಯಲ್ ಫಾರೆಸ್ಟ್ ಮಾತ್ರ ಕ್ಯಾಬಿನೆಟ್ ಮೀಟಿಂಗ್ ಒಳಗೆ ಅಪ್ರೂವಲ್ ಕೊಡ್ಬೋದು. ನಿಮ್ಮನ್ನು ಹೊರತು ನಮ್ಮನ್ನು ಹೊರತು ಕಾನೂನುವಾಗಿ. ಅದು 430 ಎಕರೆ ನಿಮ್ಗೆ ಯಾರು ಪ್ರೆಸಿಡೆಂಟ್ ಕೊಡ್ಬೇಕಾಗ್ತದೆ? ರಾಷ್ಟ್ರಪತಿ ಅದು ಪರ್ಮಿಷನ್. ಅದೆಲ್ಲ ಮೈನಿಂಗ್ ನಡೆದಿರ್ತದೆ. ಗೂಗಲ್ ಮ್ಯಾಪ್ಲಿಂದ ಅವೆಲ್ಲ ನೋಡಿದ್ದೀವಿ. ಎಲ್ಲ ಪ್ರತಿಯೊಂದು ಬರ್ತಾವೆ ಸರ್. ನಾವು ತಗೊಳ್ಕೊತೀವಿ. ಇಲ್ಲಿ ಫ್ಯಾಕ್ಟ್ರಿ ಇದು ನಮಗೂ ನಡೀಲಿ, ಬೇಡ ಅನ್ನೋದಿಲ್ಲ. ಏನು ಅವ್ರಿಗೆ ಅನ್ಯಾಯ ಆಗ್ಯದ ಅದೊಂದು ಶೀಘ್ರದಲ್ಲೇ ಪರಿಹಾರ ಕೊಡಲೇಬೇಕು. ಇಲ್ಲಿ ನಾವು ಯಾವುದೂ ರಾಜಕೀಯ ಮಾಡ್ತಾ ಇಲ್ಲ, ಏನಿಲ್ಲ. ಅವರು 1.5 ವರ್ಷ ಆಲ್ರೆಡಿ ತೀರ್ಕೊಂಡು ನೀವೇ 5 ಲಕ್ಷ ರೂಪಾಯಿ ಕೊಟ್ಟಿರ್ಬೇಕು ಪರಿಹಾರ. ಒಬ್ಬರು ಪ್ಯಾರಲಿಟಿಕ್ ಅಟ್ಯಾಕ್ ಆಗ್ಯಾರ, ಇನ್ನೂ 10 ಮಂದಿ ಸಾಯ್ಬೇಕು ಸರ್. ಇದು ನಮ್ಗೆ ಅದಕ್ಕೆ ಹೇಳುತ್ತೆ, ನಿಮ್ಮ ಕ್ಲಸ್ಟರ್ ಹೆಡ್ಗೆ ಪಾಪ ಇಲ್ಲಿ ಬರ್ಲಿಕ್ಕೆ ಅವ್ರಿಗೆ ಪ್ರಾಬ್ಲಮ್ ಆಗತ್ತೆ ಅಂತೀರಿ. ಏನು ಅವ್ರಿಗೆ ತಿರ್ತೇವೆ ಏನೋ ನೋಡಮ್ಮ. ನೀವು ನಮ್ಮವ್ರಿಗೆ ಕರೆಸಿ ನೀವು ಮಾತಾಡ್ಬಿಟ್ರೆ ದೊಡ್ಡವ್ರು ಬಂದ್ರೆ ಗೊತ್ತಲ್ಲ ಅವ್ರಿಗೆ ನಿಜವಾಗ್ಲೂ ರೈತರ ಕಷ್ಟದ. ಏನು ಅವ್ರು ಬೇಗಪ್ಲೇ ಮಾಡ್ತಾರೆ, ಏನು ಯಾರಾದರೂ ಒತ್ತಕತ್ತಿದೆ ಅವ್ರಿಗೆ? ದರ್ ಇಸ್ ನೋ ಫೋರ್ಸ್. ದಯಮಾಡಿ ಏನು ಅನ್ಯಾಯ ನಡೀತಾ ಇದೆ ಅದು ಅವ್ರಿಗೆ ನ್ಯಾಯ ಕೊಡ್ಬೇಕಂತೇಳಿ ಇದು ಹೋರಾಟ ಅದ ಸರ್. 7 ಲಕ್ಷ ಮುಟ್ಟ ಸರ್, ಇನ್ನೂ 1 ಲಕ್ಷ ಬರ್ಬೇಕು. ಆಯ್ತು ಎಲ್ಲ ಬಂದು ನೀವು ಒಬ್ಬಂದು ಮಾತಾಡಬೇಡ, ನೀವು ಗಪ್ಪಾರಿಲ್ಲ, ನೀವೇ ಮಾತಾಡೋದು ಸುಮ್ಮನೆ ಕೊಡ್ತೀನಿ ಮಾತಾಡಬೇಡ. ವಿಚಾರಗಳು ಹೇಳೇ ನಾವು ಇವರಿಗೆ ಸಪೋರ್ಟ್ ಮಾಡೋದು ಉದ್ದೇಶ ಏನಂದ್ರೆ ಸರ್, ಇವ್ರಿಗೆ ಏನು ಅನ್ಯಾಯ ಆಗ್ಯದ ಅದ್ರ ಪ್ರಕಾರನೇ ಇವ್ರಿಗೆ ಪೇಮೆಂಟ್ ಕೊಟ್ಟರು. ಡೇಟ್ 11 AC ಅವರು ಆಲ್ರೆಡಿ ಅವ್ರು ನಡವಳಿ ಬರೆದಿದ್ದಾರೆ.
11 lakhs ಎಷ್ಟು ಬರ್ದಾರೋ 68,000 ಕೊಡ್ಬೇಕಂತೇಳಿ AC ಅವರೇ ಬರ್ದಾರಲ್ಲ ಸರ್. ಎಕ್ಸ್ಟ್ರಾ ಏನು 6-7 ಲಕ್ಷ ರೂಪಾಯಿ ಕೊಟ್ಟಿರಿ. ಈಗ ಇನ್ನ ಏನು ಬ್ಯಾಲೆನ್ಸ್ ಅಮೌಂಟ್ ಬರ್ತದೆ ಕೊಟ್ಟು ಹಾಕ್ಬಿಡ್ರಿ. ದೇ ವಿಲ್ ಬಿ ವೆರಿ ಹ್ಯಾಪಿ. ಮತ್ತು ನಿಮ್ಮ ಸಂಗಟ ಇರ್ತಾರ, ಅವರು ಭೂಮಿ ಕಳ್ಕೊಂಡಾರ ಪಾಪ. ಮಾತಾಡ್ಬೋದಲ್ಲ ಈಗೇನು ನೀವು ಹೇಳಿದ್ರಲ್ಲ ಸರ್, ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.